ಅಂತರ್ಜಾತೀಯ ವಿವಾಹವಾದರೆ. ಶಶಿರಾಜ್ ಬರುವ ಹೊತ್ತಾದ್ದರಿಂದ ಮೆಲ್ಲನೆದ್ದು ಅಲಂಕರಿಸಿಕೊಂಡೆ. ಬಾಲ್ಕನಿಗೆ ಬಂದವಳು ಕೆಳಗೆ ನೋಡಿದೆ. ಕೆಳಗಿನ ಮನೆಯ ಸುಶೀಲಾ ನಾಯ್ಡು ಪೋರ್ಟಿಕೋದಲ್ಲಿ ಗಿಡಕ್ಕೆ ನೀರನ್ನು ಬಿಡುತ್ತಿದ್ದರು. ಅವರು ಅಂತರ್ಜಾತೀಯ ಮದುವೆನೇ ಆಗಿದ್ದರು. ಕೆಳಗಿಳಿದು ಅವರೊಡನೆ ಮಾತನಾಡುತ್ತಾ ನಾನು ಹೂಗಳನ್ನು ಬಿಡಿಸಿದೆ. ಕೆಲವಾರು ನಿಮಿಷ ಅವರೊಡನೆ ಮಾತನಾಡಿ ಹಾಗೆಯೇ ತಲೆ ಸುತ್ತಿದಂತಾಗಿ ಒಳಗೆ ಬಂದವಳೆ ಮಂಚದ ಮೇಲೆ ಮಲಗಿದೆ. ಶಶಿ ಬಂದರು ಎಂಬುದು ಸ್ಕೂಟರ್ ಸದ್ದಿನಿಂದ ತಿಳಿದರೂ ಏಳಲಾರದೆ ಹಾಗೆಯೇ ಮಲಗಿದ್ದೆ. ಶಶಿ ಬಂದವರೇ ನನ್ನ ಹತ್ತಿರ ಕುಳಿತು ನನ್ನ ಆರೋಗ್ಯವನ್ನು ಕಳಕಳಿಯಿಂದಲೇ ವಿಚಾರಿಸಿದರು. ಅವರ ಪ್ರೀತಿಗೆ ಕಣ್ತುಂಬಿ ಅವರೆದೆಯಲ್ಲಿ ಮುಖವಿರಿಸಿದೆ. ಎರಡೂ ಕೈಗಳಿಂದ ಅಪ್ಪಿದವರೇ ನನ್ನನ್ನು ಪ್ರೀತಿಸಿದ್ದಕ್ಕೆ, ಮದುವೆಯಾದದ್ದಕ್ಕೆ ನಿನಗೆ ಸಂತೋಷವಿಲ್ಲದೆ ಬರೀ ದುಃಖವೇ ಆಯಿತು ಎಂದು ಮರುಗಿದರು. ಕಣ್ಣು ಒರೆಸಿದವರೇ ಕಾಫಿ ಮಾಡಿ ತರ್ತೀನಿ, ಮಲಗಿರು ಎಂದಾಗ ನಾನೇ ತರುತ್ತೇನೆ, ಕುಳಿತಿ ಎಂದು ಎದ್ದು ಹೋಗಿ ಕಾಫಿಯನ್ನು ಅವರಿಗೂ ಕೊಟ್ಟು ನಾನು ಕುಡಿದೆ. ಸುಧಾ, ಈ ದಿನ ಡಾಕ್ಟರ್ ಹತ್ತಿರ ಚೆಕಪ್ ಇದೆ ಅಲ್ಲವೇ ಎಂದು ಬೇಗನೆ ಮುಖ ತೊಳೆದು ರೆಡಿಯಾದರು. ನನಗೆ ಇಷ್ಟವಿಲ್ಲದಿದ್ದರೂ ಹೋಗಲೇಬೇಕಾಯಿತು ಅವರೊಡನೆ. ಡಾಕ್ಟರ್ ಏನೂ ಯಾವ ತೊಂದರೆಯೂ ಇಲ್ಲವೆಂದು ಹೇಳಿದರೂ ಭಯ ನನ್ನನ್ನು ಕಾಡುತ್ತಲೇ ಇತ್ತು. ಇಡೀ ರಾತ್ರಿ ನಿದ್ದೆ ಇಲ್ಲದೆ ಬೆಳಗಾಗುತ್ತಿತ್ತು. ಹಗಲು ರಾತ್ರಿ ಅಮ್ಮನ ನೆನಪಾಗುತ್ತಿತ್ತು. ಸದಾಕಾಲವೂ ಕೊರಗು ನನ್ನನ್ನು ಬಾಧಿಸುತ್ತಲೇ ಇತ್ತು. ನನ್ನವರು ಎಷ್ಟು ಸಮಾಧಾನ ಪಡಿಸಿದರೂ, ಧೈರ್ಯ ಹೇಳಿದರೂ ನನಗೆಂತಹದೋ ಭಯ ಕಾಡುತ್ತಲಿತ್ತು. ಒಳಗೆ ಸಂಕಟ ಪಡುವಂತಾಗಿತ್ತು. ಯಾವ ಕೆಲಸವನ್ನೂ ಬಿಡುವಂತಿರಲಿಲ್ಲ. ಸ್ನಾನ, ಅಡಿಗೆ, ಊಟ ಎಲ್ಲವೂ ನಡೆಯಲೇಬೇಕಿತ್ತು. ಅವರು ಕೆಲಸಕ್ಕೆ ಹೋದ ನಂತರ ಮಧ್ಯಾಹ್ನ ಮಲಗಿದರೆ ಹಿಂದಿನದ್ದೆಲ್ಲ ನೆನಪಿಗೆ ಬರುತ್ತಿತ್ತು. ಉಳಿದ ಕೆಲಸ ಮಾಡಿ ತಂದೆ ತಾಯಿ ಹೇಗಿರುವರೋ, ತಂಗಿಯರು ಏನು ಓದುತ್ತಿರುವರೋ ಅವರನ್ನು ನೋಡುವ ಆಸೆಯಾಗಿ ಇವರೊಡನೆ ಹೇಳಲಾರದೆ ಕೊರಗುತ್ತಿದ್ದೆ. ಡಿಗ್ರಿ ಕಾಲೇಜಿನಲ್ಲಿ ಓದುತ್ತಿದ್ದ ದಿನಗಳು. ಚೆಲ್ಲು ಆಡುವ ವಯಸ್ಸು ಮುಗಿದಿದ್ದರೂ ಚೆಲ್ಲಾಟದಿಂದಲೇ ದಿನ ಕಳೆಯುತ್ತಿದ್ದೆವು. ಒಂದೊಂದು ದಿನ ಒಂದೊಂದು ಉಡುಪು ಧರಿಸಿ ನಮ್ಮ ಸಮ ಯಾರೂ ಇಲ್ಲವೆಂದು ಮೆರೆಯುತ್ತಾ, ಗುರುಗಳಿಗೆ ತರಹೇವಾರಿಯ ಹೆಸರುಗಳನ್ನು ಇಡುತ್ತಾ, ಅಡ್ಡ ಹೆಸರಿನಲ್ಲೇ ಕರೆಯುತ್ತಾ ಕಾಲೇಜಿಗೆ ಬರುವುದೇ ಇದಕ್ಕೇನೋ ಎನ್ನುವಂತೆ ಕಳೆಯುತ್ತಿದ್ದೆವು. ಹುಡುಗರನ್ನು ಗೇಲಿ ಮಾಡಿಕೊಂಡು ರೇಗಿಸುತ್ತಾ ಮೆರೆಯುತ್ತಿದ್ದೆವು. ಹುಡುಗರೂ ಕಮ್ಮಿ ಇರಲಿಲ್ಲ. ಚಾಲೆಂಜ್ ಮಾಡಿ ದಿನ ಕಳೆಯುತ್ತಿದ್ದರು. ನನ್ನನ್ನು ಕಾಲೇಜಿನಲ್ಲಿ ಏಂಜಲ್ ಅಂತ ಕರೆಯುತ್ತಿದ್ದರು. ನನ್ನ ಸ್ನೇಹಕ್ಕಾಗಿ, ನನ್ನ ಪ್ರೀತಿಗಾಗಿ ಅನೇಕರು ಕಾತರಿಸುತ್ತಿದ್ದರು. ಇದರಿಂದ ನನಗೆ ಒಂದು ರೀತಿಯ ಗರ್ವ, ಹೆಮ್ಮೆ ಎನಿಸುತ್ತಿತ್ತು. ಒಂದು ದಿನ ಕಾಲೇಜ್ ಮುಗಿಸಿ ಮನೆಗೆ ಬರುವಾಗ ನನ್ನ ಸಹಪಾಠಿಯೊಬ್ಬ ಅಡ್ಡಗಟ್ಟಿದ್ದನ್ನು ನೋಡಿ ಉಳಿದ ಸ್ನೇಹಿತರೆಲ್ಲರೂ ಓಡಿ ಹೋದರು. ನಾನು ಮಾತ್ರ ಒಬ್ಬಂಟಿಗಳಾಗಿ ಉಳಿದು ಏನೂ ಮಾಡಲು ತೋಚದೆ ಅವನಿಂದ ಬಿಡಿಸಿಕೊಳ್ಳಲು ಹವಣಿಸಿದೆ. ರಾಕ್ಷಸನಂತಹ ಆತನ ಒರಟು ಹಿಡಿತದಿಂದ ಬಿಡಿಸಿಕೊಳ್ಳುತ್ತಾ ಚೀರುತ್ತನ್ನು ಕೇಳಿಸಿಕೊಂಡ ಶಶಿಯು ಓಡಿ ಬಂದು ಆತನಿಂದ ನನ್ನನ್ನು ರಕ್ಷಿಸಿ ಕಾಪಾಡಿದರು. ಜೀವ ಬಂದಂತಾಗಿದ್ದರೂ ಚೇತರಿಸಿಕೊಳ್ಳುವುದು ಬಹಳ ಕಷ್ಟಕರವಾಗಿತ್ತು. ನನ್ನನ್ನು ಸಮಾಧಾನ ಮಾಡುತ್ತಾ ಸಂತೈಸಿದರು. ನಂತರ ಅವರಿಗೆ ಕೃತಜ್ಞತೆಗಳನ್ನು ಹೇಳುತ್ತಾ ನನ್ನನ್ನು ನಾನೇ ಶಪಿಸಿಕೊಂಡೆ. ಇನ್ನು ಮುಂದೆಯಾದರೂ ಶಾಂತಚಿತ್ತಳಾಗಿರಬೇಕೆಂದು ಪ್ರಯತ್ನಿಸಿದೆ. ಕಾಲೇಜಿನಲ್ಲಿ ಎಲ್ಲರೂ ನನ್ನನ್ನು ನೋಡಿ ಇದ್ದಕ್ಕಿದ್ದಂತೆ ಬದಲಾದದ್ದನ್ನು ಕಂಡು ಬೆರಗಾಗಿದ್ದರು. ಅಂದಿನಿಂದ ನನ್ನ ಓದಿನ ಕಡೆಗೆ ನಿಗಾ ಕೊಡಲು ಮನಸ್ಸು ಮಾಡಿದೆ. ಕಾಲೇಜಿನಲ್ಲಿ ಶಶಿಯ ಬಗೆಗೆ ಎಲ್ಲರೂ ಹೊಗಳುತ್ತಿದ್ದರು. ನನಗರಿವಿಲ್ಲದೆಯೇ ನಾನು ಅವರನ್ನು ಮೆಚ್ಚಿಕೊಂಡು ಪ್ರೀತಿಸಲು ಶುರು ಮಾಡಿದೆ. ಅವರು ಯಾವ ಕ್ಯಾಸ್ಟ್ ತಿಳಿಯುವ ಮುನ್ನವೇ ಅವರನ್ನು ಇಷ್ಟಪಟ್ಟಿದ್ದೆ. ಅವರ ವಿಷಯವನ್ನು ಬಹಳಷ್ಟು ತಿಳಿದುಕೊಂಡೆ. ಅವರನ್ನು ನೋಡಿದರೆ ಅವರ ನೀಟ್ನೆಸ್, ಅವರ ಇರಿಸರಿಕೆ, ಅವರ ನಯವಿನಯ, ಭಾಷೆಯ ಸ್ಪಷ್ಟತೆ ಕಂಡು ನಿಜಕ್ಕೂ ಅವರೊಬ್ಬ ಹರಿಜನ ಯುವಕ ಎನ್ನುವುದಕ್ಕೆ ನಂಬಲಿಕ್ಕಾಗುತ್ತಿರಲಿಲ್ಲ. ನಾನು ಒಬ್ಬ ಬ್ರಾಹ್ಮಣರ ಮನೆ ಹುಡುಗಿ. ಅಪ್ಪ ಮಡಿವಂತರು, ಆಚಾರಕ್ಕೆ ಹೆಸರುವಾಸಿಯಾಗಿದ್ದವರು. ದಿನನಿತ್ಯ ಸಂಧ್ಯಾ ವಂದನೆ, ಅಗ್ನಿಕಾರ್ಯ, ಪೂಜೆ ಪುನಸ್ಕಾರದಿಂದ ಪುನೀತರಾಗಿರುವ ವ್ಯಕ್ತಿ. ಗಂಡನಿಗೆ ಹೆಂಡತಿ, ಒಳ್ಳೆಯ ಮಡಿಯಿಂದಲೇ ಗಂಡನಿಗೆ ತಕ್ಕ ಹೆಂಡತಿಯಾಗಿ ಬದುಕು ಸಾಗಿಸುತ್ತಿರುವ ತಂದೆ ತಾಯಿಗೆ ನಾವು 3 ಹೆಣ್ಣು ಮಕ್ಕಳು. ತಂದೆ ವಾಮನರಾಯರು, ಹೆಸರಿಗೆ ತಕ್ಕಂತೆ ಕುಳ್ಳಗೆ ಬೆಳ್ಳಗೆ ಇದ್ದವರು. ಕೆಂಪು ಶಾಲಿನಲ್ಲಿ ಮೈಮುಚ್ಚಿಕೊಂಡು ಬೇರೆಯವರಿಗೆ ಜಾತಕ ಹೇಳುತ್ತಾ ಕುಳಿತಿದ್ದರೆ
ನೋಡಲು ಎರಡು ಕಣ್ಣು ಸಾಲದೆನ್ನುವಂತಿತ್ತು. ತಂಗಿಯರಿಬ್ಬರು ಸ್ವಾತಿ, ಚೈತ್ರ ಇನ್ನು ಹೈಸ್ಕೂಲಿನಲ್ಲಿ ಓದುತ್ತಿದ್ದರು. ನಮ್ಮ ಮೂವರನ್ನು ಚೆನ್ನಾಗಿ ಮುದ್ದಿನಿಂದ ಸಾಕುತ್ತಿದ್ದರು. ಕಷ್ಟದಲ್ಲೂ ಮಕ್ಕಳಿಗೆ ಏನೂ ಇಲ್ಲವೆಂಬಂತೆ ತೋರಿಸಿಕೊಳ್ಳದೆ ನೋಡಿಕೊಳ್ಳುತ್ತಿದ್ದರು. ಕಾಲಕ್ಕೆ ತಕ್ಕಂತೆ ಓದಬೇಕು, ಓದಲಿ ಎಂದು ಓದಿಸುತ್ತಿದ್ದರು. ನಮ್ಮೆಲ್ಲರ ಬೇಕು ಬೇಡಗಳನ್ನು ಪೂರೈಸುತ್ತಿದ್ದರು. ನನ್ನಂತೂ ಅಕ್ಕರೆಯಿಂದ ನೋಡಿಕೊಳ್ಳುತ್ತಿದ್ದರು. ಅಂತಹ ತಂದೆ ತಾಯಿಗೆ ನಾನು ಬೇರೆ ಜಾತಿಯವರನ್ನು ಮದುವೆ ಮಾಡಿಕೊಳ್ಳುತ್ತೇನೆಂದರೆ ಮನೆಯಲ್ಲಿ ಏನಾಗಬಹುದು ಎಂದು ಒಂದು ಕ್ಷಣ ಯೋಚಿಸಿದೆ. ಭಯವಾಯಿತು. ಅವರ ದೈವಭಕ್ತಿಯಿಂದಲೇ ಅಂದು ಆ ರಾಕ್ಷಸನಿಂದ ಬಚಾವಾಗಿದ್ದೆ. ಇಲ್ಲದಿದ್ದರೆ ನನ್ನ ಸ್ಥಿತಿ ಏನಾಗಿರಬೇಕಿತ್ತು. ಆದರೆ ನಾನು ಶಶಿಯನ್ನು ಬಹಳಷ್ಟು ಪ್ರೀತಿಸುತ್ತಿದ್ದೆ. ಅವರಿಲ್ಲದೆ ಬದುಕುವುದಿಲ್ಲ ಎನ್ನುವಂತಾಗಿತ್ತು. ಆದರೆ ಇದನ್ಯಾವುದನ್ನು ಶಶಿಗೆ ಹೇಳಿರಲಿಲ್ಲ. ಒನ್ ವೇ ಲವ್ ಆಗಿತ್ತು ನಂದು. ಹೆಚ್ಚು ದಿನ ಇರಲಾರದೆ ಅವರಿಗೆ ಒಂದು ದಿನ ವಿಷಯವನ್ನು ತಿಳಿಸಿದೆ. ನಿಮ್ಮನ್ನು ನಾನು ತುಂಬ ಪ್ರೀತಿಸುತ್ತಿದ್ದೇನೆ, ನನ್ನನ್ನು ಮದುವೆಯಾಗಲು ಒಪ್ಪುತ್ತೀರಾ ಎಂದು ನಾಚಿಕೆ ಬಿಟ್ಟು ಬಂಡ ಧೈರ್ಯದಿಂದಲೇ ಕೇಳಿದೆ. ನನ್ನ ಧೈರ್ಯಕ್ಕೆ ಅವರು ಮೆಚ್ಚಿಕೊಂಡರೂ ಬುದ್ಧಿವಾದ ಹೇಳಿದರು. ನಮ್ಮ ಮನೆಯ ವಿಷಯ ತಿಳಿದಿದ್ದರಿಂದ, ನೋಡಮ್ಮ ಸುಧಾ, ನನ್ನ ಜಾತಿಯೇ ಬೇರೆ, ನಿಮ್ಮ ಜಾತಿಯೇ ಬೇರೆ. ಬಹಳಷ್ಟು ನಿಮಗೂ ನಮಗೂ ವ್ಯತ್ಯಾಸವಿದೆ. ಅದೆಲ್ಲ ಆಗದ ಮಾತು. ಸುಮ್ಮನೆ ಮುಂದೆ ತೊಂದರೆ ತಗೋಬೇಡ, ಓದಿನ ಕಡೆ ನಿಗಾ ಕೊಡು ಎಂದು ಮತ್ತೆ ಮತ್ತೆ ತಿಳಿ ಹೇಳಿದರು. ನನಗೆ ಅವರ ಮಾತು ಯಾವುದೂ ತಲೆಯೊಳಕ್ಕೆ ಹೋಗಲಿಲ್ಲ. ಶಶಿ ನನ್ನ ಮನಸ್ಸು ನೀವೇ ಇರದೆ ಒಂದು ನಿಮಿಷವೂ ಇರಲಾರದು. ನನ್ನ ಹೃದಯ ನೀವಿಲ್ಲದಿದ್ದರೆ ಅದು ಸ್ತಬ್ಧವಾಗಿ ಬಿಡುತ್ತದೆ. ನನ್ನ ಹೃದಯ ಸಿಂಹಾಸನದಲ್ಲಿ ನಿಮಗಲ್ಲದೆ ಬೇರೆ ಯಾರಿಗೂ ಜಾಗವಿರುವುದಿಲ್ಲ. ನಾನು ಬಲವಂತದಿಂದ ಬೇರೆ ಯಾರನ್ನು ವರಿಸಿದರೂ ಅವರಿಗೆ ನಾನು ಸಿಗಲಾರೆ. ಇನ್ನು 1 ವರ್ಷ ಮಾತ್ರ ಇದೆ. ಅದು ಪೂರೈಸುವುದರೊಳಗೆ ನೀವು ಮನ ಬದಲಾಯಿಸಿ ಅಷ್ಟೇ ಎಂದೆ. ಸುಧಾ, ನನಗೂ ನಿಮ್ಮ ಮೇಲೆ ಅನುರಾಗವಿದೆ. ಆದರೆ ನಿಮ್ಮ ಜಾತಿಗೆ, ನಿಮ್ಮ ತಂದೆ ತಾಯಿಗೆ ವಂಚಿಸಲು ಇಷ್ಟವಿಲ್ಲ. ಅದೂ ಅಲ್ಲದೆ ನನ್ನನ್ನು ಮದುವೆಯಾದರೆ ನೀವು ನಿಮ್ಮ ತಂದೆ ತಾಯಿಯನ್ನು ಕಳೆದುಕೊಳ್ಳಬೇಕಾಗುತ್ತದೆ ಎನ್ನುವುದಂತೂ ನಿಜ ಎಂದರು. ನಿಮ್ಮನ್ನು ಬಿಟ್ಟಿರಲಾರೆ ಶಶಿ. ನಾಳೆ ನಮ್ಮ ಮನೆಗೆ ಬನ್ನಿ, ಅವರಿಗೆ ನಿಮ್ಮ ಪರಿಚಯ ಮಾಡಿಸುತ್ತೇನೆ, ಆಮೇಲೆ ಮುಂದಿನದು ಎಂದು ಅಲ್ಲಿಂದ ಹೊರಟೆ. ಮಾರನೇ ದಿನವೇ ಅವರನ್ನು ಕರೆದುಕೊಂಡು ಹೋದೆ. ಅಪ್ಪ, ಅವರು ಶಶಿರಾಜ್ ಅಂತ. ಆ ದಿನ ನನ್ನ ಕರೆದುಕೊಂಡು ಬಂದರು ಅಂತ ಅಂದನಲ್ಲ, ಅವರೇ ಇವರು, ನಮ್ಮ ಕಾಲೇಜ್ ಲೆಕ್ಚರರ್ ಎಂದೆ. ಕುಳಿತುಕೊಳ್ಳಿ ಎಂದು ಚೇರನ್ನು ತೋರಿಸಿ ತಾವು ಕುಳಿತು ಮಾತನಾಡಿದರು. ಜಾತಿ ಯಾವುದು ಎಂದು ಕೇಳಿಬಿಡ್ತಾರೋ ಎಂದು ಹೆದರಿದ್ದೆ. ಆದರೆ ಅಪ್ಪ ಕೇಳದೆ ತುಂಬ ಮಾತನಾಡಿ ಅವರು ಹೋದ ನಂತರ ಆತ ತುಂಬ ಸಂಭಾವಿತ. ನನಗಂತೂ ಅವನ ವಿಧೇಯತೆ, ವಿನಯ ನೋಡಿ ಸಂತೋಷವಾಯಿತು. ಹಿರಿಯರೊಡನೆ ಎಷ್ಟು ಮರ್ಯಾದೆ ನೋಡು, ಕಾಲಿಗೆ ನಮಸ್ಕಾರ ಮಾಡಿ ಹೋದ್ರು. ಒಳ್ಳೆಯ ಮನೆತನವೇ ಇರಬೇಕು ಎಂದು ರಾತ್ರಿಯೆಲ್ಲ ಅಪ್ಪ ಅಮ್ಮನೊಡನೆ ಹಾಡಿ ಹೊಗಳಿದ್ದರು. ನಾನು ರಾತ್ರಿ ಅಮ್ಮನಿಗೆ, ಹೇಗಮ್ಮ ಅವರು, ನಿಮಗೆ ಅಪ್ಪನಿಗೆ ತುಂಬ ಹಿಡಿಸಿದರಲ್ಲ, ನೀನು ಏನು ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ, ನಾನಂತೂ ಅವರನ್ನು ಇಷ್ಟಪಟ್ಟಿದ್ದೀನಿ, ಅಪ್ಪನ್ನ ಒಪ್ಪಿಸುವುದು ನಿನಗೆ ಸೇರಿದ್ದು ಎಂದು ಅಮ್ಮನ ಮೇಲೆ ಭಾರ ಹಾಕಿ ಮಲಗಿದೆ. ರಾತ್ರಿ ಅಮ್ಮ ಅಪ್ಪನೊಡನೆ ಹೇಳುತ್ತಿದ್ದರು, ನೋಡಿ ನಮ್ಮ ಸುಧಾ ಅವರನ್ನೇ ಇಷ್ಟಪಟ್ಟಿದ್ದಾಳಂತೆ. ಹುಡುಗ ಯೋಗ್ಯನಾಗೆ ಕಾಣ್ತಾನೆ, ಗೋತ್ರ ಮನೆಯವರನ್ನು ವಿಚಾರಿಸಿ ಎಂದಾಗ, ಆಗಲಿ ವಿಚಾರಿಸೋಣ, ಒಟ್ಟಿನಲ್ಲಿ ನಮ್ಮ ಮಗಳು ಸುಖವಾಗಿರಬೇಕು ಅಷ್ಟೇ ಎಂದದ್ದನ್ನು ಕೇಳಿ ಭಯಭೀತಳಾಗಿದ್ದೆ. ನಿದ್ರೆ ಬರಲೇ ಇಲ್ಲ. ಒಂದು ದಿನ ಅಪ್ಪ ಹೊರಗಡೆಯಿಂದ ಬಂದವರೇ ರೌದ್ರಾವತಾರಿಯಾಗಿದ್ದರು. ದುಮುಗುಟ್ಟುತ್ತಲೇ ಒಳಗೆ ಬಂದು, ಎಲ್ಲಿ ಅವಳು ಕರಿ ಎಂದು ಕಿರಿಚಿದರು. ಅಂದು ರಜವಾಗಿದ್ದರಿಂದ ಎಲ್ಲರೂ ಮನೆಯಲ್ಲೇ ಇದ್ದುದರಿಂದ ಹೊರಕ್ಕೆ ಬಂದೆ. ಅಮ್ಮ ಕೂಡ ಹೊರಕ್ಕೆ ಬಂದರು. ಅಯೋಗ್ಯ, ವಂಚಕ, ಜಾತಿ ಕೆಟ್ಟವನನ್ನು ನಿನ್ನ ಮಗಳು ಕರೆದುಕೊಂಡು ಮನೆಗೆ ಬಂದಿದ್ದಾಳೆ. ಬಂದು ಮನೆಯೆಲ್ಲ ಹೊಲಸು ಮಾಡಿದ್ದಾಳೆ. ಅವನು ಯಾವ ಜಾತಿ ಎಂದು ವಿಚಾರಿಸಿದೆ. ಅವನೊಬ್ಬ ಹೊಲೆಯನಂತೆ. ಜಾತಿ ವಿಚಾರಿಸದೆ ಮದುವೆಗೆ ತಯಾರಾಗಿದ್ದಾಳೆ. ಅಯೋಗ್ಯನ್ ತಂದು ಎಂದು ನನ್ನ ಮುಖ ನೋಡಿ, ನಮ್ಮ ಮರ್ಯಾದೆ ಏನು ಯೋಚಿಸಿದ್ಯಾ? ಬರೀ ಇಷ್ಟೇನೋ, ಇನ್ನು ಪೂರ್ತಿ ಜಾತಿ ಕೆಟ್ಟು ಕೂತಿದ್ಯೋ?
ಒಳ್ಳೆ ಹುಡುಗಿಯನ್ನೇ ಬಲಗೆ ಹಾಕಿಕೊಂಡಿದ್ದಾನೆ ಅಯೋಗ್ಯಂತಂದು. ನಮ್ಮ ಮಾನ ಮರ್ಯಾದೆ ಏನು ಯೋಚನೆ ಮಾಡಿದ್ದೀಯಾ? ಮದುವೆ ಮಾಡ್ಕೊತಾಳಂತೆ, ಸಾಕು ನೀನು ಓದಿ ಮುಂಡ ಮುಚ್ಚಿದ್ದು ಎಂದು ಬೈದು ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದರು. ಅವರನ್ನು ಬೈಯುವುದನ್ನು ಕೇಳಲಾರದೆ ಭಯದಿಂದಲೇ, ಅಪ್ಪ ಅವರನ್ನು ಹಾಗೆಲ್ಲ ಬೈಯಬೇಡಿ, ಅವರು ನೀವು ತಿಳಿದಿರುವಷ್ಟು ಕೆಟ್ಟವರಲ್ಲ ಎಂದೆ. ಹೌದು, ನಿನ್ನ ಮುದ್ದಿನಿಂದ ಸಾಕಿದ್ದಕ್ಕೆ ಒಳ್ಳೆಯ ಮಾತೇ ಹೇಳಿದೆ. ಹೆತ್ತು ಹೊತ್ತು ಸಾಕಿದ್ದಕ್ಕೆ ತಂದೆ ತಾಯಿಗೆ ಬುದ್ಧಿ ಹೇಳುವಂಥವಳಾದೆ ಅಲ್ವೇ? ನಿಮ್ಮಿಬ್ಬರಲ್ಲಿ ಇನ್ನೂ ಏನೇನು ನಡೆದಿದ್ಯೋ ಕಾಣೆ. ಊರಿನಲ್ಲಿ ನನ್ನ ಮರ್ಯಾದೆ ತೆಗೆದು ಬಿಟ್ಟೆ ಎಂದು ದುರದುರನೆ ನನ್ನನ್ನೇ ನೋಡಿದರು. ಅಪ್ಪ, ನೀವು ತಿಳಿದಿರುವಷ್ಟು ಕೆಟ್ಟದಾಗಿಲ್ಲ. ಅವರ ಜಾತಿ ಏನು ಮಾಡುತ್ತೆ ಹೇಳಿ? ನಿಮಗೆ ಬೇಕಾಗಿರುವುದು ನಿಮ್ಮ ಮಗಳು ಚೆನ್ನಾಗಿರುವುದು ತಾನೇ ಎಂದು ಹೇಳಿದೆ. ಮುಚ್ಚೆ ಬಾಯಿ, ನನಗೆ ಉಪದೇಶ ಮಾಡಬೇಡ. ನೀನು ಏನು ಮಾಡ್ತಿ? ನಿನ್ನ ವಯಸ್ಸು ಹಾಗೆ ಹಾಡುತ್ತೆ ಅಷ್ಟೆ ಎಂದು ಮುಂದೆ ಮಾತನಾಡದೆ ರೂಮಿಗೆ ಹೋದರು. ಅವರೇನು ಮಾಡ್ಕೋಬೇಕೆಂದಿಲ್ಲ, ನಿಮ್ಮ ಮನೆಯವರಿಗೆ ಇಷ್ಟವಾಗುವುದಿಲ್ಲ ಎಂದು ಅವರೂ ಕೂಡ ಮರೆತು ಬಿಡು ಎಂದು ಹೇಳಿದ್ದರು. ನಾನೇ ಅವರಿಗೆ ಬಲವಂತ ಮಾಡಿದ್ದು ಎಂದು ಚೀರಿದೆ. ಮುಂದೆ ಯಾರೂ ಮಾತನಾಡಲಿಲ್ಲ. ಆದಷ್ಟು ಜಾಗ್ರತೆ ಅವರನ್ನು ನೋಡಬೇಕೆನಿಸಿತು. ಅಮ್ಮನಿಗೆ ಹೇಳಿ ಹೊರಟೆ. ಅಮ್ಮ ಕೂಗುತ್ತಿದ್ದರೂ ಕೇಳದವಳಂತೆ ಆಟೋ ಹಿಡಿದು ಹೊರಟೆ. ಸದ್ಯ ಬಾಗಿಲು ತೆರೆದಿತ್ತು. ಸೀದಾ ಒಳಕ್ಕೆ ನಡೆದೆ. ಟವಲ್ ಸುತ್ತಿ ದೇವರಿಗೆ ಊದುಬತ್ತಿ ಹಚ್ಚುತ್ತಾ ದೇವರನ್ನು ಏನೋ ಕೇಳಿಕೊಂಡರೋ ಕಣ್ಣು ಮುಚ್ಚಿದ್ದರು. ನೋಡಿ ಮುಗ್ಗಳಾದೆ. ಯಾವ ಬ್ರಾಹ್ಮಣನಿಗೇನೂ ಕಮ್ಮಿ ಇದ್ದಾರೆ ಇವರು. ನಾನೂ ಕೈ ಮುಗಿದೆ. ದೇವರನ್ನು ಬೇಡಿಕೊಂಡೆ, ನನ್ನಿಂದ ಇವರನ್ನು ದೂರ ಮಾಡಬೇಡಪ್ಪ ಎಂದು. ಶಶಿ ಕಣ್ಣು ಬಿಟ್ಟವರೇ ನನ್ನನ್ನು ನೋಡಿ ಸಂಕೋಚ ಪಟ್ಟುಕೊಂಡವರೇ ಒಳ ನಡೆದು ಬಟ್ಟೆ ಬದಲಿಸಿ ಕ್ಷಣದಲ್ಲೇ ಕಾಫಿ ತಂದು ಕೊಟ್ಟದ್ದನ್ನು ಕಂಡು ಅವರನ್ನೇ ಮಿಟುಕಿಸದೆ ನೋಡಿದೆ. ಯಾವ ಕಲ್ಮಶವೂ ಇಲ್ಲದೆ ಮುಗುಳು ನಗುತ್ತಾ ಕಾಫಿ ತಗೊಳ್ಳಿ ಎಂದರು. ಇಂತಹ ವ್ಯಕ್ತಿಯನ್ನು ಅಯೋಗ್ಯ ಎಂದರಲ್ಲ ಅಪ್ಪ ಎನಿಸಿ ಕಣ್ಣಲ್ಲಿ ನೀರು ಬಂದಿತ್ತು. ಅವರ ಮುಖಭಾವದಲ್ಲಿ ಯಾವ ರೀತಿಯ ಬೇಸರ ಅಸಮಾಧಾನವೂ ಇಲ್ಲದೆ ಇದ್ದುದನ್ನು ಕಂಡು ಕಣ್ಣಿಂದ ನೀರು ಅಲ್ಲಿರಲಾರದೆ ಧುಮ್ಮುಕ್ಕಿತ್ತು. ಕಣ್ಣು ನೊರೆಯಿಸುತ್ತಾ, ಯಾಕ್ರಿ ಕಣ್ಣೀರು, ಕಾಫಿ ಕುಡಿರಿ, ಎಲ್ಲ ಸರಿ ಹೋಗುತ್ತೆ ಎಂದರು. ಕಾಫಿ ಕುಡಿದೆ. ಸಿಹಿಯಾಗೇ ಇತ್ತು. ಅಮ್ಮ ಮಾಡುವಂತೆಯೇ, ಹೊಲೆಯ ಮಾಡಿದ ಕಾಫಿಯಂತೆ ಏನೂ ಒಟ್ಟು ಕಹಿಯಾಗಿರಲಿಲ್ಲ. ಏನ್ರಿ ಬೆಳಗ್ಗೆ ಬೆಳಗ್ಗೆನೇ ನನ್ನ ರೂಮನ್ನು ತಮ್ಮ ಪಾದಧೂಳಿಯಿಂದ ಪಾವನ ಮಾಡಿದ್ದೀರಲ್ಲ ಎಂದು ನಾಟಕದ ಮಾತಿನಂತೆ ಹೇಳಿದಾಗ ವಿಷಯವನ್ನು ತಿಳಿಸಲು, ಅಪ್ಪ ಏನಾದರೂ ಬಂದಿದ್ರಾ, ನಿಮ್ಮನ್ನು ಮಾತನಾಡಿಸಿದ್ರಾ ಎಂದೆ. ಇಲ್ಲವಲ್ಲ ಎಂದದ್ದನ್ನು ಕೇಳಿ, ಹಾಗಾದರೆ ಅಪ್ಪ ಬೇರೆ ಯಾರಿಂದಲೋ ವಿಷಯವನ್ನು ಸಂಗ್ರಹಿಸಿದ್ದಾರೆ ಎಂದರಿತು ವಿಷಯವನ್ನು ಹೇಳಿದೆ. ಬೇಡ ಬೇಡ, ಅಷ್ಟಕ್ಕೆ ಇಷ್ಟೊಂದು ಹೆದರಿ ಇಲ್ಲಿಗೆ ಬಂದ್ರಾ? ಯಾವತ್ತಾದರೂ ಇದು ನಡೆಯಬೇಕಾದ್ದೇ ತಾನೇ. ಒಳ್ಳೆಯದೇ ಆಯಿತು ಬಿಡಿ ಎಂದು ಯಾವ ಅಳುಕೂ ಇಲ್ಲದೆ ಅಂದರು. ನಾನೇ ಹೇಳಿದ್ದೆನಲ್ಲ, ನಿಮ್ಮಾಸೆ ಸುಲಭವಾದುದಲ್ಲ ಎಂದು. ನನ್ನನ್ನು ಮರೆತು ಬಿಡಿ ಎನ್ನಲಿಲ್ಲವೇ? ದೊಡ್ಡವರ ಬೈಗುಳ ನಮ್ಮನ್ನು ಕಾಪಾಡುತ್ತದೆ. ಅದು ಆಶೀರ್ವಾದವೆಂದು ತಿಳಿದರೆ ಆಯಿತು. ಅದಕ್ಯಾಕೆ ಅಷ್ಟೊಂದು ತಲೆ ಬಿಸಿ ಮಾಡಿಕೊಂಡಿದ್ರಿ ಸುಧಾ ಎಂದು ಕೊಂಚವೂ ಬೇಸರವಿಲ್ಲದೆ ಹೇಳಿ, ನಿಮ್ಮ ತಂದೆಗೆ ಸಮಾಧಾನವಾಗಿ ಎಲ್ಲವನ್ನು ತಿಳಿಸಿ ಹೇಳೋಣ. ಒಪ್ಪುತ್ತಾರೆ. ಯಾವುದಕ್ಕೂ ದುಡುಕುವುದು ಬೇಡ. ಆನಂತರ ತಂದೆ ತಾಯಿಯನ್ನು ಬಿಟ್ಟು ಬದುಕುವುದು ಕಷ್ಟವಾಗುತ್ತೆ ನಿಮಗೆ. ನನಗಂತೂ ಯಾರೂ ಇಲ್ಲ ಎಂದು ಸಮಾಧಾನಪಡಿಸಿ ಕಳುಹಿಸಿದ್ದರು. ಅಮ್ಮನಿಗೆ ನನ್ನನ್ನೇ ನೋಡಿ ಕೊರಗುತ್ತಿದ್ದಳು. ನನ್ನ ದೃಢ ಮನಸ್ಸು ಅಮ್ಮನಿಗೆ ದುಃಖವೇ ಆಗಿತ್ತು. ಯೋಚನೆ ಮಾಡು ಮಗಳೇ, ನೀನು ಅವರನ್ನು ವಿವಾಹವಾದರೆ ನಿನ್ನ ತಂಗಿಯರನ್ನು ಯಾರು ಮದುವೆಯಾಗುತ್ತಾರೆ ಹೇಳು? ಇಡೀ ಜನ್ಮ ಹಾಗೆಯೇ ಇದ್ದರೆ ನಿನ್ನ ತಂದೆಯ ಗತಿ ಏನು? ನಿನ್ನ ಸುಖ ಒಂದನ್ನೇ ನೋಡೋಕ್ಕೆ ಆಗಲ್ಲವಲ್ಲ, ಎಲ್ಲವನ್ನೂ ನೋಡಬೇಕಲ್ವೇ ಎಂದು ತಲೆ ಸವರಿ ಸಮಾಧಾನದಿಂದ ಬುದ್ಧಿ ಹೇಳುತ್ತಿದ್ದರು. ಆ ಕ್ಷಣಕ್ಕೆ ಹೌದೆನಿಸಿದರೂ ಅವರನ್ನು ಬಿಟ್ಟು ಇರಲು ನನ್ನ ಮನಸ್ಸು ಒಪ್ಪುತ್ತಿರಲಿಲ್ಲ. ಚಿಂತಿಸಿ ಓದುವುದಕ್ಕೂ ಮನಸ್ಸು ಬಾರದೆ ಕೃಶಳಾಗಿದ್ದೆ.
ಅಮ್ಮ ಅಪ್ಪ ದಿನವೂ ನನ್ನನ್ನು ನೋಡಿ ಕೊರಗುತ್ತಿದ್ದರು. ತಂಗಿಯರು ಒಳ್ಳೆಯವರಾಗಿದ್ದರು. ಅವರು ಸಲಹೆ ಕೊಡುತ್ತಿದ್ದರು. ಅಕ್ಕ, ಯಾರಿಗೂ ಹೇಳಬೇಡ, ರಿಜಿಸ್ಟರ್ ಮದುವೆ ಮಾಡಿಕೊಂಡು ಬಿಡು ಎಂದು. ಅಪ್ಪನಿಗೂ ಹೇಳಿದರು. ನನ್ನ ಸಂಕಟ ನೋಡಲಾರದೆ, ನನ್ನ ಏನೂ ಕೇಳಬೇಡಿ, ನಿಮಗೆ ಹೇಗೆ ಇಷ್ಟ ಬರುತ್ತದೋ ಹಾಗೆ ಮಾಡಿ, ಆಮೇಲೆ ನಿಮ್ಮ ತಂದೆ ನಿಮ್ಮ ಪಾಲಿಗೆ ಇರುವುದಿಲ್ಲ ಅಷ್ಟೇ ಎಂದು ಸುಮ್ಮನೆ ಮಲಗುತ್ತಿದ್ದರು. ಅಪ್ಪನಿಗೂ ನನ್ನನ್ನು ಕಂಡರೆ ತುಂಬ ಪ್ರೀತಿ. ನನ್ನ ಸಂಕಟವನ್ನು ನೋಡಲಾರದಾಗಿದ್ದರು. ಅಂತರ್ಜಾತಿ ವಿವಾಹ ಸರ್ಕಾರ ಗೌರವಿಸುತ್ತಪ್ಪ ಎಂದು ತಂಗಿ ಹೇಳಿದ್ದಕ್ಕೆ ಕಣ್ಣನ್ನು ಕೆಂಪಗಾಗಿಸಿಕೊಂಡಿದ್ದರು ಅಷ್ಟೆ. ಹೆಚ್ಚು ದಿನ ಇರಲಾರದೆ ಬಲವಂತದಿಂದಲೇ ರಿಜಿಸ್ಟರ್ ವಿವಾಹಕ್ಕೆ ಒಪ್ಪಿಸಿ ಮದುವೆಯಾಗಿದ್ದೆ. ಆಶೀರ್ವಾದಕ್ಕೆಂದು ಮನೆಗೆ ಬಂದಿದ್ದೆವು. ಚೆನ್ನಾಗಿರಿ ಅಂದಷ್ಟೇ ಹೇಳಿ ಹೊಳಕ್ಕೆ ಕರೆಯಲೂ ಇಲ್ಲ, ಒಳಕ್ಕೆ ನಡೆದಿದ್ದರು. ನಾವು ಬೇರೆ ಮನೆ ಮಾಡಿ ಸುಖವಾಗಿದ್ದೆವು. ಬೆಂಗಳೂರಿಗೆ ಬಂದೆವು. ದಿನವೂ ಸಂತಸದಿಂದಲೇ ಕಳೆದವು. 1 ವರ್ಷ ಕಳೆಯುವುದರಲ್ಲಿಯೇ ನಾನು ಗರ್ಭಿಣಿಯಾಗಿದ್ದೆ. ದಿನವೂ ತಂದೆ ತಾಯಿಯ ನೆನಪು ಬರುತ್ತಿತ್ತು. ಅಳುವುದೇ ನನ್ನ ದಿನಚರಿಯಾಗಿತ್ತು. ಅಪ್ಪನಿಗೆ ಮುಖ ತೋರಿಸಲು, ಅಮ್ಮನಿಗೆ ವಿಷಯ ಹೇಳಲು ಕಷ್ಟಪಡುತ್ತಿದ್ದೆ. ಹಿಂದೆ ಅವರು ಹೇಳಿದ ಮಾತು ನೆನಪಿಗೆ ಬಂದಿತ್ತು. ಮದುವೆಯಾಗುವುದು ಸುಲಭ, ನಾಳೆ ನೀನು ಅಪ್ಪ ಅಮ್ಮನ ಕಳೆದುಕೊಳ್ಳಬೇಕಾಗುತ್ತದೆ, ನಿನಗೆ ಅವರನ್ನು ಬಿಟ್ಟು ಬದುಕುವುದು ಕಷ್ಟ ಎಂಬ ಮಾತನ್ನ. ಅದು ಇಂದು 100ಕ್ಕೆ 100ರಷ್ಟು ನಿಜವೆನಿಸಿತು. ಅಳುತ್ತಲೇ ನೆನೆಯುತ್ತಲೇ ದಿನ ತಳ್ಳುತ್ತಿದ್ದೇನೆ. ಸುಧಾ ಮಾಡಿದ್ದು ಸರಿನಾ ತಪ್ಪಾ ಅನ್ನೋದನ್ನು, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಕತೆ ನಿಮಗೆ ಇಷ್ಟವಾಗಿದ್ದರೆ, ಪೂರ್ತಿ ಕೇಳಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡದೆ ಕತೆನ ಕೇಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.